ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ 4ನೇ ತರಗತಿ ಗಣಿತ ಕಲಿಕಾ ಫಲಗಳಿಗಾಗಿ ಚಟುವಟಿಕೆಗಳು. ಈಗಾಗಲೇ ನಾವು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೇವೆ ಮತ್ತು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಂಡು ಆ ಪೂರ್ವ ಪರೀಕ್ಷೆಯಲ್ಲಿ ಯಾವ ಮಗು ಕಲಿಕಾ ಫಲವನ್ನು ಪಡೆದಿರುವುದಿಲ್ಲೋ ಗಳಿಸಿರುವುದಿಲ್ಲೋ ಆ ಮಗುವಿಗೆ ನಾವು 15 ದಿನಗಳವರೆಗೆ ಆ ಚಟುವಟಿಕೆಗಳ ಮೂಲಕ ನಾವು ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಹಾಗೂ 15 ದಿನಗಳ ನಂತರ ಸಾಫಲ್ಯ ಪರೀಕ್ಷೆ ತೆಗೆದುಕೊಂಡಾಗೂ ಕೂಡ ಆ ಮಗು ಈ ಕಲಿಕಾ ಫಲವನ್ನ ಎಲ್ಲಾ ಕಲಿಕಾ ಫಲ ಯಾವ ಕಲಿಕಾ ಫಲವನ್ನು ಅದು ಮಗು ಗಳಿಸಿಲ್ಲ ಆ ಮಗುವಿಗೆ ನಿರಂತರವಾಗಿ ನಾವು ಪರಿಹಾರ ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಪರಿಹಾರ ಬೋಧನೆಗಾಗಿ ಅಥವಾ ಈ ಮಗುವಿಗೆ ಆ ಕಲಿಕಾ ಫಲವನ್ನು ನಾವು ಗಳಿಸುವಂತೆ ಮಾಡಬೇಕಾದ್ರೆ ನಾವು ಚಟುವಟಿಕೆಗಳ ಮೂಲಕ ನಾವು ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಹೀಗಾಗಿ ನಾನು ಇಲ್ಲಿ ಎಲ್ಲ 4ನೇ ತರಗತಿ ಗಣಿತದ ಎಲ್ಲ 10 ಕಲಿಕಾ ಫಲಗಳಿಗೆ ಒಂದೊಂದು ಚಟುವಟಿಕೆಯನ್ನ ಮಾಡಿದ್ದೇನೆ. ಹಾಗಾಗಿ ಆ ಚಟುವಟಿಕೆಯನ್ನು ನಾನು ಈಗ ವಿಡಿಯೋದಲ್ಲಿ ನೋಡೋಣ ಮತ್ತು ತಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಮಾಡಬಹುದು. ಇದಕ್ಕಿಂತಲೂ ಇನ್ನೂ ಬೆಟರ್ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ಮಾಡಬಹುದು. ನಾನು ಮಾದರಿಯಾಗಿ ಪ್ರತಿಯೊಂದು ಕಲಿಕಾ ಫಲಕ್ಕೆ ಒಂದೊಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ಹಾಗಾಗಿ ಆ ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ 1ನೇ ಕಲಿಕಾ ಫಲ ಏನಿದೆ 4ನೇ ತರಗತಿ ಗಣಿತಿಗೆ ಅಂದರೆ 3 ಅಂಕಿಯ ಸಂಖ್ಯೆಯನ್ನು ಓದುವರು, ಬರೆಯುವರು ಮತ್ತು ಅರ್ಥೈಸಿಕೊಳ್ಳುವರು ಅಂತ ಇದೆ. ಹಾಗಾಗಿ ಈ ಒಂದು ಕಲಿಕಾ ಫಲವನ್ನು ಪ್ರತಿ ಮಗು ಗಳಿಸುವಂತೆ ನಾವು ಮಾಡಬೇಕಾದ್ರೆ ಇಲ್ಲಿ ನಾವು ಒಂದು ಚಟುವಟಿಕೆಯನ್ನು ಮಾಡಬೇಕಾಗಿದೆ. ಆ ಚಟುವಟಿಕೆ ಏನು ಅಂತಕ್ಕಂಥ ನೋಡೋಣ. ಇಲ್ಲಿ ಸಂಖ್ಯಾ ಕಾರ್ಡ್ ಜೋಡಣೆ ಅಂತ ಇದೆ. ನಾನು ತೆಗೆದುಕೊಂಡಿರ್ತಕ್ಕಂಥ ಚಟುವಟಿಕೆ ಹೆಸರು ಸಂಖ್ಯಾ ಕಾರ್ಡ್ ಜೋಡಣೆ. ಏನು ಬೇಕಾಗುವಂತ ವಸ್ತುಗಳೇನು 0 ಇಂದ 9ರವರೆಗೆ ಅಂಕಿಯ ಕಾರ್ಡ್ಗಳು. ಒಂದು ಕಾರ್ಡ್ ಮೇಲೆ 0 ಇಂದ 9ರವರೆಗೆ ಅಂಕಿಗಳನ್ನು ಬರೆಯಬೇಕು. ಮಾಡುವಂತ ವಿಧಾನ ಹೇಗೆ ಅಂತ ಕೂಡ ಬರೆಯಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ 3 ಕಾರ್ಡ್ಗಳನ್ನು ನೀಡಿ ಇಲ್ಲಿ ಯಾಕಂದ್ರೆ 3 ಅಂಕಿಯ ಸಂಖ್ಯೆ ಇದೆ, ಅದರಿಂದ ಒಂದು ಸಂಖ್ಯೆ ಮಾಡಲು ತಿಳಿಸುವುದು. ಆ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯುವುದು ಹೇಳುವುದು. ಉದಾಹರಣೆಗಾಗಿ ಹೇಗೆ ಅಂತ ಮಾಡಿ ಇಲ್ಲಿ ಒಂದು ಕಾರ್ಡ್ 4, ಒಂದು 5, ಒಂದು 2 ಕೊಟ್ಟಿದ್ದೇವೆ. ಆ ಕಾರ್ಡ್ಗಳನ್ನು ಜೋಡಿಸಿದಾಗ ಫಸ್ಟ್ ಕೊಟ್ಟಿದ್ದು ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಹಿಂದೆ ಮುಂದೆ ಆಗ್ಬೋದು. ಇಲ್ಲಿ 254 ಮಗು 524 ಅಂತೂ ಕೂಡ ಜೋಡಣೆ ಮಾಡ್ಬೋದು. ಈ ಕಾರ್ಡ್ಗಳನ್ನು ಮೊದಲು ಜೋಡಿಸ್ಲಿಕ್ಕೆ ಹೇಳಬೇಕು. ಆ ಮಗು ಈ ರೀತಿಯಾಗಿ ಜೋಡಿಸಿದೆ. ಈ ಜೋಡಿಸಿದ ನಂತರ ಇದನ್ನು ಓದ್ಲಿಕ್ಕೆ ಹೇಳಬೇಕು. 452 ಅಂತ ಆ ಮಗುವನ್ನ ಓದಬೇಕು. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಚಟುವಟಿಕೆಯ ಮೂಲಕ ನಾವು ಮೊದಲನೇ ಕಲಿಕಾ ಫಲವನ್ನ ಗಳಿಸುವಂತೆ ಮಾಡಬಹುದು ಅಂತ. ಹಾಗಾಗಿ ಮಾದರಿಯಾಗಿ ನಾನು ಒಂದೊಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ಈಗ ಕಲಿಕಾ ಫಲ 2ರ ಮೇಲೆ ಇರ್ತಕ್ಕಂಥ ಒಂದು ಚಟುವಟಿಕೆಯನ್ನು ನೋಡೋಣ. 3 ಅಂಕಿಯ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು ಅಂತಿದೆ. ಲೆಕ್ಕದ ಸರಪಳಿ ಅಂತ ಚಟುವಟಿಕೆ ಹೆಸರು. ಇಲ್ಲಿ ಬೇಕಾಗುವ ವಸ್ತುಗಳು ಬಳಪ ಮತ್ತು ಕಪ್ಪು ಹೊಲಗೆ ಅಂತಿದೆ. ಮಾಡುವ ವಿಧಾನ ಏನಂದ್ರೆ ಶಿಕ್ಷಕರು ಒಂದು ಸರಳ ಲೆಕ್ಕ ನೀಡೋದು, ವಿದ್ಯಾರ್ಥಿ ಅದನ್ನು ಹಂತ ಹಂತವಾಗಿ ಬಿಡಿಸುವುದು. ಉದಾಹರಣೆಗೆ 120 + 35 155, 100 ಮತ್ತು 10ರ ಸ್ಥಾನಗಳನ್ನು ಗಮನಿಸಿ ಕೊಡೋದು. ಇದು ಸಾಮಾನ್ಯವಾಗಿ ನಾವು ಬೋರ್ಡ್ ಮೇಲೆ ಮಾಡುವಂತಹ ಒಂದು ಮಾದರಿನೇ ಇದೆ. ಹಾಗಾಗಿ ಅದನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದಕ್ಕಿಂತಲೂ ನೀವು ಬೆಟರ್ ಆಗಿ ಮಾಡ್ತಕ್ಕಂಥದ್ದು ಇತ್ತಂದ್ರೆ ಉದಾಹರಣೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದನ್ನ ಈ ರೀತಿಯಾಗಿ ಮಾಡಬಹುದು ಅಂತ ಸಲಹೆಯನ್ನು ಕೂಡ ತಾವು ಕೊಡಬಹುದು. ಇನ್ನು ಕಲಿಕಾ ಫಲ 3ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು. ಅಂಗಡಿ ವ್ಯಾಪಾರ ಅಂತ ಚಟುವಟಿಕೆ ಹೆಸರನ್ನು ತೆಗೆದುಕೊಂಡಿದ್ದೇನೆ ನಾನು. ಆಟದ ಸಾಮಾನುಗಳು ಮತ್ತು ಬೆಲೆ ಚೀಟಿಗಳು. ಆಟದ ಸಾಮಾನು ಅದರ ಬೆಲೆ ಚೀಟಿಗಳನ್ನು ತೆಗೆದುಕೊಳ್ಳೋದು. ಮಾಡುವ ವಿಧಾನ ಹೇಗೆ ಅಂದ್ರೆ ವಸ್ತುಗಳ ಮೇಲೆ ಬೆಲೆ ಅಂಟಿಸಿ ನೀವು 2 ಪೆನ್ನು ಕೊಂಡರೆ ಎಷ್ಟು ಹಣ ನೀಡಬೇಕು ಎಂಬಂತ ಪ್ರಶ್ನೆಯನ್ನು ಕೇಳೋದು. ಆಟದ ಸಾಮಾನುಗಳು ಅದರ ಮೇಲೆ ಚೀಟಿಗಳನ್ನು ತೆಗೆದುಕೊಂಡು ಆ ಚೀಟಿಯನ್ನು ಅದಕ್ಕೆ ಮೆತ್ತುವುದು. ಯಾರು ಒಂದು ಚೀಟಿಗೆ ಒಂದು ಪೆನ್ನಿಗೆ ಸುಮಾರು 5 ರೂಪಾಯಿ ಆದರೆ ಆ 2 ಪೆನ್ನುಗಳನ್ನು 5 ರೂಪಾಯಿ ಚೀಟಿ ಮೆತ್ತಿರ್ತಕ್ಕಂಥ 2 ಪೆನ್ನುಗಳನ್ನು ಕೊಟ್ಟಾಗ ಅದರ ಹಣ ಎಷ್ಟಾಗುತ್ತೆ, ಟೋಟಲ್ ಎಷ್ಟಾಗುತ್ತೆ ಅಂತ ಕೇಳಬೇಕು. ಅಥವಾ ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಆದರೆ 3 ಪೆನ್ನುಗಳ ಬೆಲೆ ಎಷ್ಟು ಅಂತ ಕೇಳುವುದರ ಮೂಲಕ 3 5 15 ರೂಪಾಯಿ ಆಗುತ್ತೆ. ಅದನ್ನ ಆ ಮಗು ಆ 3 ಪೆನ್ನುಗಳನ್ನು ಹಿಡ್ಕೊಂಡು ಒಂದೊಂದರ ಮೇಲೆ 5 5 5 ಅಂತಕ್ಕಂಥ ಟೋಟಲ್ ಅದನ್ನ ಮಾಡಿಕೊಂಡು ನೋಡಿ ಅದನ್ನ ಹೇಳಬಹುದು ಅಂತಕ್ಕಂಥದ್ದು. ಇನ್ನು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿತ್ಯ ಜೀವನದಲ್ಲಿ ಗಣಿತ ಕ್ರಿಯೆಗಳ ಅನ್ವಯ, ಸಮಯ, ಹಣ ಮತ್ತು ಅಳತೆಗಳಿಗೆ ಸಂಬಂಧಪಟ್ಟಿದೆ. ನನ್ನ ದಿನಚರಿ ಸಮಯ ಅಂತ ತೆಗೆದುಕೊಂಡಿದ್ದೀನಿ ಚಟುವಟಿಕೆ ಹೆಸರು. ಬೇಕಾಗುವ ವಸ್ತುಗಳು ಏನಂದ್ರೆ ಮಾದರಿ ಗಡಿಯಾರವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. ಮಾಡುವ ವಿಧಾನ ಅಂದ್ರೆ ಗಡಿಯಾರದಲ್ಲಿ ಮುಳ್ಳುಗಳನ್ನು ತಿರುಗಿಸಿ ಸಮಯವನ್ನು ತೋರಿಸಲು ಹೇಳುವುದು. ಮುಳ್ಳುಗಳನ್ನು ತಿರುಗಿಸುವುದು ಸಮಯ. ಬೆಳಿಗ್ಗೆ ಶಾಲೆ ಬರುವ ಸಮಯ 10 ಗಂಟೆಯನ್ನು ಗಡಿಯಾರದಲ್ಲಿ ತೋರಿಸುವುದು. ಅಂದ್ರೆ ಆ ಮುಳ್ಳುಗಳನ್ನು ತಿರುಗಿಸುವುದರ ಮೂಲಕ ಎಷ್ಟು ಸಮಯ ಆಗಿದೆ ಅಂತ ಕೇಳುವುದರ ಮೂಲಕ ಈ ಸಮಯ ಅನ್ನುವಂತ ಒಂದು ಕಲಿಕಾ ಫಲವನ್ನು ನಾವು ಸಂಪೂರ್ಣವಾಗಿ ಮಕ್ಕಳಿಗೆ ಅದನ್ನು ಕಲಿಸಬಹುದು ಅಂತ. ನೆಕ್ಸ್ಟ್ 5ನೇ ಕಲಿಕಾ ಫಲ ಸ್ಥಾನ ಬೆಲೆಯ ಮೂಲಕ ಸಂಖ್ಯೆಗಳ ಮೌಲ್ಯ ಅರ್ಥ ಮಾಡಿಕೊಳ್ಳೋದು. ಅದಕ್ಕೆ ಸ್ಥಾನ ಬೆಲೆ ಕಟ್ಟುಗಳು ಅಂತಕ್ಕಂಥ ಚಟುವಟಿಕೆ ಹೆಸರು. ಇಲ್ಲಿ ಕಲಿಕಾ ಫಲ ಮೇಲ್ಗಡೆ ಕೆಂಪು ಅಕ್ಷರದಿಂದ ಅದನ್ನು ಬರೆಯಲಾಗಿದೆ. ಚಟುವಟಿಕೆ ಸ್ಥಾನ ಬೆಲೆ ಕಟ್ಟುಗಳು. ಬೇಕಾಗುವ ವಸ್ತುಗಳು ಏನಂದ್ರೆ ಬೆಂಕಿ ಕಡ್ಡಿಗಳು,
100ರ ಕಟ್ಟು, 10ರ ಕಟ್ಟು ಮತ್ತು ಬಿಡಿ ಕಟ್ಟುಗಳನ್ನು ತೆಗೆದುಕೊಳ್ಳಬೇಕು. ಮಾಡುವ ವಿಧಾನ ಅಂದ್ರೆ ಒಂದು ಸಂಖ್ಯೆಯನ್ನು ನೀಡಿ ಆ ಸಂಖ್ಯೆಗೆ ಅನುಗುಣವಾಗಿ ಕಡ್ಡಿಗಳನ್ನು ಜೋಡಿಸಲು ತಿಳಿಸುವುದು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ 235 ಸಂಖ್ಯೆಗೆ 2 100ರ ಕಟ್ಟು, 100ರ ಕಟ್ಟು 2ಅನ್ನು ಕೊಡೋದು, 10ರ ಕಟ್ಟು 3ಅನ್ನು ಕೊಡೋದು, 5 ಬಿಡಿಗಳನ್ನು ಕೊಡೋದು, ಕೊಟ್ಟು ಅದನ್ನು ಆ ಸಂಖ್ಯೆಯನ್ನು ತೋರಿಸೋದು. ಅಂದ್ರೆ 235 ಅಂತ ಸ್ಥಾನ ಬೆಲೆ ಮೂಲಕ ಸಂಖ್ಯೆಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳೋದು. ಆ ಯಾವ ಸ್ಥಾನದಲ್ಲಿ ಎಷ್ಟು ಆ ಬೆಲೆ ಇದೆ ಅಂತಕ್ಕಂಥದ್ದು. ಇನ್ನು 6ನೇ ಕಲಿಕಾಫಲ ಅಂದ್ರೆ ಮಗ್ಗಿ ತಯಾರಿಕೆ ಮತ್ತು ಸಮಗುಂಪು ಮಾಡುವ ಮೂಲಕ ಭಾಗಾಕಾರದ ಪರಿಕಲ್ಪನೆಯನ್ನು ತಿಳಿಯುವುದು. ಮಣಿ ಹಂಚಿಕೆ ಅಂತಕ್ಕಂಥದ್ದು. ಇಲ್ಲಿ ಭಾಗಾಕಾರವನ್ನು ಹಂಚಿಕೆ ಮಾಡುವುದು. ಬೇಕಾಗುವ ಸ್ಥಾನ 12 ಮಣಿಗಳು ಅಥವಾ ಕಲ್ಲುಗಳನ್ನು ತೆಗೆದುಕೊಂಡು ಮಾಡುವ ವಿಧಾನ. 12 ಮಣಿಗಳನ್ನು 3 ಮಕ್ಕಳಿಗೆ ಸಮನಾಗಿ ಹಂಚಲು ತಿಳಿಸುವುದು. 12 ಮಣಿಗಳನ್ನು ತೆಗೆದುಕೊಳ್ಬೇಕು, ಆ ಮಕ್ಕಳಿಗೆ 3 ಮಕ್ಕಳಿಗೆ ಸಮನಾಗಿ ಹಂಚಲಿಕ್ಕೆ ಹೇಳ್ಬೇಕು. ಅಂದ್ರೆ ಒಂದು ಮಗು ಒಂದು, ಮತ್ತೊಂದು ಮಗು ಒಂದು, ಮತ್ತೊಂದು ಮಗು, ಮತ್ತೆ ನೆಕ್ಸ್ಟ್ ಒಂದು ಕೊಟ್ಕೊತ ಹೋಗ್ಬೇಕು. ಎಷ್ಟು ಮಕ್ಕಳಿಗೆ ಹಂಚಬಹುದು ಅಂದ್ರೆ 12 ಮಣಿಗಳನ್ನು 3 ಗುಂಪು ಮಾಡಿದಾಗ ಪ್ರತಿ ಗುಂಪಿಗೆ 4 ಮಣಿ ಸಿಗುತ್ತದೆ. ಅದಕ್ಕೆ 12ಕ್ಕೆ 3ರಿಂದ ಭಾಗಿಸ್ತಾ ಬರುವಂಥದ್ದು 4 ಅನ್ನುವಂಥ ಈ ಚಟುವಟಿಕೆಯನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಈ ಕಲಿಕಾಫಲವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡಬಹುದು. ಇನ್ನು 7ನೇ ಕಲಿಕಾಫಲ ಭಿನ್ನ ರಾಶಿಗಳನ್ನು 1/2, 1/4, 3/4 ಗುರುತಿಸಿ ಸಾಂಕೇತಿಕವಾಗಿ ವ್ಯಕ್ತಪಡಿಸುವುದಂತ. ಚಟುವಟಿಕೆ ಕಾಗದ ಮಡಿಕೆ ಆಟ ಅಂತಕ್ಕಂಥದ್ದು. ಬೇಕಾಗುವ ವಸ್ತು ಚೌಕಾಕಾರದ ಕಾಗದ. ಮಾಡುವ ವಿಧಾನ ಅಂದರೆ ಕಾಗದವನ್ನು 4 ಸಮಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲು ತಿಳಿಸುವುದು. 4 ಭಾಗವನ್ನು ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿ ಆ 4 ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ರೆ ಅದು 1/4 ಅಥವಾ ಕಾಲು ಭಾಗ ಆಗುತ್ತದೆ ಅಂತ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡೋದು. ಇನ್ನು 8ನೇ ಕಲಿಕಾಫಲ ಉದ್ದ, ದೂರ ಮತ್ತು ತೂಕವನ್ನು ಅಳೆಯುವುದು. ಇನ್ನು ಪರಿಕರಗಳ ಅಳತೆ. ಬೇಕಾಗುವ ವಸ್ತುಗಳು 15 ಸೆಂಟಿಮೀಟರ್ ಅಳತೆಗಳು ಒಂದು ಸ್ಕೇಲ್ ಅಂತ ತೆಗೆದುಕೊಳ್ಳಬೇಕು. ಮಾಡುವ ವಿಧಾನ ಏನಂದ್ರೆ ತನ್ನ ಬಳಿ ಇರುವ ಪೆನ್ಸಿಲ್ ಅಥವಾ ಎರ್ಸರ್ ಅಂದ್ರೆ ಅಳಿಸಲಾಗದ ಏನಿರ್ತಲ್ಲ ಅದರ ಉದ್ದವನ್ನು ಅಳೆಯಲು ಹೇಳುವುದು. ಅಂದ್ರೆ ಹೀಗೆ ಪೆನ್ಸಿಲ್ನ ಉದ್ದ ಎಷ್ಟು, ನಿಮ್ಮ ಪುಸ್ತಕದ ಉದ್ದ ಎಷ್ಟು ಅಂತ ಇಂಥವೆಲ್ಲ ಪ್ರಶ್ನೆಗಳನ್ನ ಕೇಳಿ ಅಳತೆಯನ್ನು ಮಾಡಲಿಕ್ಕೆ ಹೇಳುವಂತ. ಇದು ಉದ್ದಕ್ಕೆ ಸಂಬಂಧಪಟ್ಟಿದೆ. ಇದೇ ರೀತಿ ದೂರ ಅದರಲ್ಲೇ ಬಂತು. ತೂಕವನ್ನು ಕೂಡ ಅದೇ ರೀತಿಯಾಗಿ ಮಾಡಬಹುದು. ಇನ್ನು 9ನೇ ಕಲಿಕಾಫಲ 2D ಮತ್ತು 3D ಆಕೃತಿಗಳಲ್ಲಿನ ಅಂಚುಗಳ ಮೂಲೆಗಳನ್ನು ವಿವರಿಸುವುದು. ಅಂದ್ರೆ ಆಕೃತಿ ಪತ್ತೆ ಹಚ್ಚಿ ಅಂತಕ್ಕಂಥ ಚಟುವಟಿಕೆ. ಬೇಕಾಗುವ ವಸ್ತುಗಳೇನು ಬೆಂಕಿ ಪೊಟ್ಟಣ ಅಥವಾ ಪುಸ್ತಕವನ್ನು ತೆಗೆದುಕೊಳ್ಳಬೇಕು. ಮಾಡುವ ವಿಧಾನ ಕೈಯಲ್ಲಿರುವ ವಸ್ತುವಿನ ಅಂಚು ಮತ್ತು ಮೂಲೆಗಳನ್ನು ಎಣಿಸಲು ತಿಳಿಸುವುದು. ಒಂದು ಬೆಂಕಿ ಪೊಟ್ಟಣಕ್ಕೆ 12 ಅಂಚುಗಳು 8 ಮೂಲೆಗಳಿವೆ ಎಂದು ಗುರುತಿಸುವುದು. ಮತ್ತೆ ಶೃಂಗಗಳು ಕೂಡ ಇರುತ್ತವೆ ಇಲ್ಲಿ. ಹಾಗಾಗಿ ಅವುಗಳನ್ನು ಗುರುತಿಸಲಿಕ್ಕೆ ಹೇಳುವುದು. ವಿವಿಧ ಒಂದು ಆಕೃತಿಗಳನ್ನು ಕೊಡುವುದು, ಅವುಗಳನ್ನು ಎಣಿಸಲಿಕ್ಕೆ ಹೇಳುವುದು. ಇನ್ನು 10ನೇ ಕಲಿಕಾಫಲ ಚಿತ್ರನಕ್ಷೆಯಲ್ಲಿ ದತ್ತಾಂಶವನ್ನು ದಾಖಲಿಸುವುದು. ನನ್ನ ಗೆಳೆಯರ ನೆಚ್ಚಿನ ಬಣ್ಣ ಅಂತ ಇದಕ್ಕೆ ಚಟುವಟಿಕೆ ಹೆಸರನ್ನು ಕೊಟ್ಟಿದ್ದೇನೆ ನಾನು. ಬೇಕಾಗುವ ವಸ್ತುಗಳು ಚಾರ್ಟ್ ಪೇಪರ್. ಮಾಡುವ ವಿಧಾನ ಏನು, ತನ್ನ 5 ಜನರ ಗೆಳೆಯರ ನೆಚ್ಚಿನ ಬಣ್ಣಗಳನ್ನು ಕೇಳಿ ಪ್ರತಿ ಬಣ್ಣಕ್ಕೆ ಒಂದು ಚಿತ್ರ ಬಿಡಿಸಿ ನಕ್ಷೆಯನ್ನು ಮಾಡುವುದು. ಉದಾಹರಣೆಗೆ ಕೆಂಪು ಬಣ್ಣ ಇಷ್ಟಪಡುವ 2 ಗೆಳೆಯರಿದ್ದಾರೆ ಅಂದರೆ 2 ಕೆಂಪು ವೃತ್ತಗಳನ್ನು ಹಾಕಿ. ಇಲ್ಲಿ ಸ್ತಂಭ ನಕ್ಷೆಯನ್ನು ಹಾಕಬಹುದು, ಚಿತ್ರ ನಕ್ಷೆಯನ್ನು ಹಾಕಬಹುದು. ಚಿತ್ರ ನಕ್ಷೆಯಲ್ಲಿ ವೃತ್ತ ಅಂದ್ರೆ ಆ ಕೆಂಪುದು ಎಷ್ಟಿವೆ ಅಂತಂದ್ರೆ ಅದಕ್ಕೆ ಯಾವುದೋ ಒಂದು ಚಿತ್ರವನ್ನು ಹಾಕಿ 2ಅನ್ನು ಹಾಕಿದ್ರೆ ಈ ಕೆಂಪು ಬಣ್ಣ ಇಷ್ಟಪಡುವವರ ಗೆಳೆಯರ ಸಂಖ್ಯೆ ಎಷ್ಟು ಅಂದ್ರೆ 2 ಅಂತಕ್ಕಂಥದ್ದು. ಈ ರೀತಿ ಬೇರೆ ಬೇರೆ ಗೆಳೆಯರ ಬಣ್ಣಗಳ ನೆಚ್ಚಿನ ಬಣ್ಣಗಳನ್ನ ಅಂದ್ರೆ 5 ಜನ ಗೆಳೆಯರ ನೆಚ್ಚಿನ ಬಣ್ಣಗಳನ್ನು ಕೇಳಿ ಪ್ರತಿ ಬಣ್ಣಕ್ಕೆ ಒಂದು ಚಿತ್ರ ಬಿಡಿಸಿ ನಕ್ಷೆಯನ್ನು ಮಾಡ್ತಕ್ಕಂಥದ್ದು. ಅಥವಾ ಅವರಿಗೆ ಬಣ್ಣವನ್ನು ಯಾವ ಬಣ್ಣ ಇಷ್ಟ ಆಗುತ್ತೆ ಅಂತ ಕೇಳಿ ಕೆಂಪು ಬಣ್ಣ ಎಷ್ಟು ಇಷ್ಟಪಡ್ತಾರೆ, ನೀಲಿ ಎಷ್ಟು ಇಷ್ಟಪಡ್ತಾರೆ ಅಂತಕ್ಕಂಥನ ಇಲ್ಲಿ ಬೇರೆ ಬೇರೆಯನ್ನು ಹಾಕಿ ಆ ಒಂದು ನಕ್ಷೆಯನ್ನ ದತ್ತಾಂಶವನ್ನು ಚಿತ್ರ ನಕ್ಷೆಯನ್ನು ಹಾಕಬಹುದು ಅಂತ. ಅದೇ ರೀತಿಯಾಗಿ ಈ ಒಂದು 4ನೇ ತರಗತಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಪರಿಹಾರ ಬೋಧನೆಯನ್ನು ಮಾಡುವಾಗ ನಾವು ಚಟುವಟಿಕೆಗಳ ಮೂಲಕ ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಒಂದು ಚಟುವಟಿಕೆ ಮೂಲಕ ಬೋಧನೆಯನ್ನು ಮಾಡುವುದಕ್ಕೋಸ್ಕರವಾಗಿ ನಾನು ಪ್ರತಿಯೊಂದು ಕಲಿಕಾಫಲದ ಮೇಲೆ ಒಂದೊಂದು ಮಾದರಿಯಾಗಿ ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ತಾವು ಇನ್ನೂ ಇದಕ್ಕಿಂತಲೂ ಬೆಟರ್ ಆಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ತಾವು ಮಾಡಿರ್ತೀರಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.